The sun of righteousness will rise with healing in its rays in your life. ನೀತಿಯ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳು ಉಳ್ಳವನಾಗಿ ನಿಮ್ಮ ಜೀವಿತದಲ್ಲಿ ಮೂಡುವನು. Malachi 4:2 says so. ಮಲಾಕಿ 4:2 ಹೇಳಲ್ಪಟ್ಟಿದೆ, Jesus is the sun of righteousness. ಯೇಸು ಕ್ರಿಸ್ತನೇ ನೀತಿಯ ಸೂರ್ಯನಾಗಿದ್ದಾನೆ. Yes, when righteousness comes, ಮತ್ತು ಆ ನೀತಿ ಬರುವಾಗ healing comes. ಮತ್ತು ಸ್ವಸ್ಥತೆ ಬರುವುದು. God wants to bring righteousness in your life ನಿಮ್ಮ ಜೀವಿತದಲ್ಲಿ ನೀತಿಯನ್ನು ತರಲು ಆತನು ಬಯಸುತ್ತಾನೆ. and bring healing in your life. ನಿಮ್ಮ ಜೀವಿತದಲ್ಲಿ ಸ್ವಸ್ಥತೆಯನ್ನು ತರುವುದಕ್ಕೆ ಬಯಸುತ್ತಾನೆ. Today, would you hand over your life into the hands of Jesus ಇಂದು ನಿಮ್ಮ ಜೀವಿತ ಯೇಸುವಿನ ಹಸ್ತಗಳಲ್ಲಿ ಒಪ್ಪಿಸಿ ಕೊಡುವಿರಾ and say, Lord, cleanse me. ಕರ್ತನೇ ನನ್ನನ್ನು ಶುದ್ಧೀಕರಿಸು ಎಂದು Whatever ಹೇಳಿರಿ. is wrong in my life, please forgive ನನ್ನ ಜೀವಿತದಲ್ಲಿ ತಪ್ಪಾಗಿರುವುದೆಲ್ಲವನ್ನು ಕ್ಷಮಿಸು and help me to walk in righteousness. ಮತ್ತು ನೀತಿವಂತಿಕೆಯಲ್ಲಿ ನಡೆಯುವಂತೆ ನನಗೆ ಸಹಾಯ ಮಾಡು. Only then I can walk with healing in my life. ಆಗ ನನ್ನ ಜೀವಿತದಲ್ಲಿ ಸ್ವಸ್ಥತೆಯಿಂದ ನಾನು ನಡೆಯುವುದಕ್ಕೆ ಸಾಧ್ಯ. Everything that I have lost will come back to me. ನನಗೆ ನಷ್ಟವಾದ ಎಲ್ಲವೂ ಹಿಂತಿರುಗಿ ಬರುವುದು. The demons and the wicked people can never touch me. ಮತ್ತು ದುರಾತ್ಮಗಳು ದುಷ್ಟ ಜನರು ಎಂದಿಗೂ ನನ್ನ ಮುಟ್ಟಲಾಗದು. Let us turn to righteousness. ಅದಕ್ಕಾಗಿ ನೀತಿ ಕಡೆಗೆ ಬರೋಣ. Secondly, ಎರಡನೇದಾಗಿ Isaiah 58 and verse 7 says, ಯೆಶಾಯ 58:7 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. and verse 8, ಮತ್ತು 8ನೇ ವಾಕ್ಯದಲ್ಲಿ, when we care for the hungry, ಮತ್ತು ಹಸಿದವರನ್ನು ನಾವು ನೋಡಿಕೊಳ್ಳುವಾಗ, the poor, ಬಡ ಜನರನ್ನು, the people who don't have homes, ನಿರ್ಗತಿಕರನ್ನು, people who are naked without dress, ಬಟ್ಟೆಗಳಿಲ್ಲದೆ ಬೆತ್ತಲಾದವರನ್ನು, when we care for them as our own and provide for them, ನಮ್ಮ ಸ್ವಂತ ಜನರ ಎಂದು ತಿಳಿದು ಅವರಿಗೆ ನಾವು ಒದಗಿಸಿ ಕೊಡುವಾಗ, then our righteousness will go before us. ಮತ್ತು ನಮ್ಮ ನೀತಿವಂತಿಕೆ ನಮ್ಮ ಮುಂದೆ ಹೋಗುವುದು. God will keep us holy. ಮತ್ತು ಕರ್ತನು ನಮ್ಮನ್ನು ಪವಿತ್ರವಾಗಿ ಇಡುವನು. The spirit of righteousness of Jesus will come into us. ಮತ್ತು ಆ ನೀತಿವಂತಿಕೆ ಆತ್ಮ, ಯೇಸುವಿನ ಆತ್ಮ ನಮ್ಮ ಒಳಗಡೆ ಬರುವುದು. Today, ಇಂದು care for others. ಬೇರೆಯವರಿಗಾಗಿ ಕಾಳಜಿ ವಹಿಸೋಣ. That's why we have Sisha. ಅದಕ್ಕಾಗಿಯೇ ನಮಗೆ ಶೀಶ ಇದೆ. We have Jesus call. ಯೇಸು ಕರೆಯುತ್ತಾನೆ ಇದೆ. 24 hours we pray with people who have needs in their life. ಯಾರ ಜೀವಿತದಲ್ಲಿ ಅವಶ್ಯಕತೆಗಳು ಅವರಿಗಾಗಿ 24 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡುತ್ತೇವೆ. Jesus said, if two agree, it will be done by me in heaven. ಪರಲೋಕದಲ್ಲಿ ನನ್ನ ಮೂಲಕ ಇಬ್ಬರು ಭೂಲೋಕದಲ್ಲಿ ಒಪ್ಪಿಕೊಂಡು ಪ್ರಾರ್ಥಿಸಿದರೆ ನಡೆಯುವುದು ಎಂದು ಹೇಳುತ್ತಾರೆ. I will answer from heaven. ಪರಲೋಕದಿಂದ ನಾನು ಉತ್ತರ ಕೊಡುವೆನು. So we are there 24 hours to pray along with the people who have need. ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಜೊತೆಗೆ 24 ಗಂಟೆಗಳ ಕಾಲ ಪ್ರಾರ್ಥಿಸಲು ನಾವು ಅವರ ಜೊತೆಗಿದ್ದೇವೆ. And also, ಮತ್ತು we care for the poor and people who do not have clothes or house or education through Sisha. ಮತ್ತು ಶಿಷ್ಯ ಮೂಲಕ ಯಾರಿಗೆ ಮನೆಯಿಲ್ಲವೋ, ವಸ್ತ್ರವಿಲ್ಲವೋ, ಶಿಕ್ಷಣವಿಲ್ಲವೋ ಅಂಥವರಿಗಾಗಿ ನಾವು ಕಾಳಜಿ ವಹಿಸುತ್ತೇವೆ. And God has protected the ministry and our names also. ನಮ್ಮ ಹೆಸರುಗಳು ಮತ್ತು ಸೇವೆಯ ಕರ್ತನು ಅದರ ಮೂಲಕ ಕಾಪಾಡಿದ್ದಾನೆ. As you become partners with Sisha and Jesus calls. ಯೇಸು ಕರೆಯುತ್ತಾನೆ ಮತ್ತು ಶಿಷ್ಯದಲ್ಲಿ ನೀವು ಪಾಲುದಾರರಾಗುವಾಗ, As you serve the people with us. ನಮ್ಮೊಂದಿಗೆ ಸೇರಿ ನೀವು ಜನರ ಸೇವೆ ಮಾಡುವಾಗ, As you pray for the people with us. ನಮ್ಮೊಂದಿಗೆ ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ, As you give donations to meet the needs of all these various missions that we have for the people. ಜನರಿಗಾಗಿರುವ ಈ ಎಲ್ಲ ವಿವಿಧ ಸೇವೆಗಳಿಗಾಗಿ ನೀವು ದೇಣಿಗೆ ಮೂಲಕ ಸಹಾಯ ಮಾಡುವಾಗ, God's righteousness will come upon you. ದೇವರ ನೀತಿವಂತಿಕೆ ನಿಮ್ಮ ಮೇಲೆ ಬರುವುದು. He will protect your name. ನಿಮ್ಮ ಹೆಸರನ್ನು ಆತನು ಕಾಪಾಡುವನು. Guide you to walk according to the plan of God. ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವಂತೆ ನಿಮಗೆ ಸಹಾಯ ಮಾಡುವನು. And He will give you favor in the eyes of people and God. ಮತ್ತು ಮನುಷ್ಯರ ಮತ್ತು ಜನರ ಮುಂದೆ ದಯ ದೊರಕಿಸಿಕೊಡುವನು. Protect you from the attacks of the wicked people. ದುಷ್ಟ ಜನರ ಆಕ್ರಮಣಗಳಿಂದ ನಿಮ್ಮನ್ನು ತಪ್ಪಿಸುವನು. And from the devil. ಮತ್ತು ಸೈತಾನನಿಂದ. May God give you this grace. ಮತ್ತು ಕರ್ತನು ಈ ಕೃಪೆ ನಿಮಗೆ ಅನುಗ್ರಹ ಮಾಡಲಿ. Also, ಮತ್ತು when we serve God's people, ದೈವ ಜನರಿಗೆ ನೀವು ಸೇವೆ ಮಾಡುವಾಗ, God gives us the grace ಕರ್ತನು ಕೃಪೆಯನ್ನು ಕೊಡುವನು to walk in righteousness. ಮತ್ತು ನೀತಿಯಲ್ಲಿ ನಡೆಯುವುದಕ್ಕಾಗಿ. John 13 and verse 1 and 2. ಯೋಹಾನ 13:1 ಮತ್ತು 2ನೇ ವಾಕ್ಯದಲ್ಲಿ, Jesus loved his disciples to the end.
ಮತ್ತು ಯೇಸು ಕ್ರಿಸ್ತನು ಕೊನೆಯವರೆಗೂ ಶಿಷ್ಯರನ್ನು ಪ್ರೀತಿಸಿದನು. And he took a towel, ಮತ್ತು ಆತನು ಒಂದು ವಸ್ತ್ರ ತೆಗೆದುಕೊಂಡು put it around his waist, ಆತನ ಸೊಂಟದಲ್ಲಿ ಕಟ್ಟಿ took off his dress. ಆತನ ವಸ್ತ್ರ ತೆಗೆದಿಟ್ಟು As a servant, he washed their feet. ಸೇವಕನಾಗಿ ಅವರ ಕಾಲುಗಳನ್ನು ಆತನು ತೊಳೆದನು. As one who showed them great love, ಮತ್ತು ಒಂದು ದೊಡ್ಡ ಪ್ರೀತಿ ಅವರಿಗೆ ತೋರಿಸಿದನು. his disciples said, ಶಿಷ್ಯರು ಹೇಳಿದರು, Lord, we should wash your feet, not you. ಕರ್ತನೇ, ನಾವು ನಿಮ್ಮ ಪಾದಗಳನ್ನು ತೊಳೆಯಬೇಕು, ನೀನಲ್ಲ. Jesus said, follow my example. ಯೇಸು ಹೇಳಿದರು, ನನ್ನ ಮಾದರಿಯನ್ನು ಅನುಸರಿಸಿರಿ. You must love each other. ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು, Wash the feet of each other. ಒಬ್ಬರಿಗೊಬ್ಬರ ಪಾದ Meet ತೊಳೆಯಬೇಕು, the needs of each other. ಪರಸ್ಪರರ ಅವಶ್ಯಕತೆಗಳನ್ನು ಪೂರೈಸಬೇಕು, Care for the servants of God. ದೇವರ ಸೇವಕರನ್ನು ನೋಡಿಕೊಳ್ಳಬೇಕು. He washed their feet. ಅವರ ಪಾದಗಳನ್ನು ತೊಳೆದನು. And they went with their feet all over the world and proclaimed his wonderful name, Jesus. ಅವರ ಪಾದಗಳಿಂದ ಇಡೀ ಲೋಕದಲ್ಲೆಲ್ಲ ಹೋಗಿ ಯೇಸುವಿನ ಕುರಿತು ಅವರು ಪ್ರಚಾರ ಮಾಡಿದರು. And he washed the feet of even the betrayer who was amongst his disciples. ಈ ಶಿಷ್ಯರ ಮಧ್ಯದಲ್ಲಿರುವಂತಹ ಆ ದ್ರೋಹಗಾರನಿಗೂ ಆತನು ಪಾದ ತೊಳೆದನು. Jesus showed him love. ಯೇಸು ಅವನಿಗೆ ಪ್ರೀತಿ And he ತೋರಿಸಿದನು. went and committed suicide. ಆದರೆ ಅವನು ಹೋಗಿ ಆತ್ಮಹತ್ಯೆ ಮಾಡಿಕೊಂಡನು. He couldn't bear the love of Jesus. ಯೇಸುವಿನ ಪ್ರೀತಿ ಆತನು ಸಹಿಸಲಾಗಲಿಲ್ಲ. Yes, he cared for his disciples and fed them. ಮತ್ತು ತನ್ನ ಶಿಷ್ಯರಿಗೆ ಬಹಳವಾಗಿ ಆತನು ಕಾಳಜಿ ವಹಿಸಿದನು. John 21:5. ಯೋಹಾನ 21:5 He cooked for them. ಅವರಿಗಾಗಿ ಅಡಿಗೆ ಮಾಡಿದನು. Are you God's child? ನೀವು ದೇವರ ಮಗುವಾಗಿದ್ದೀರಾ? God's servant? ದೇವರ ಸೇವಕರಾಗಿದ್ದೀರಾ? He will provide the food for you and your family. ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಆತನು ಆಹಾರ ಒದಗಿಸುವನು. He will provide for all the needs of the ministry too. ಸೇವೆಯ ಎಲ್ಲ ಅವಶ್ಯಕತೆಗಳಿಗೆ ಆತನೇ ಒದಗಿಸುವನು. Care for you, his servants. ಆತನ ಸೇವಕರಾದ ನಿಮಗೆ ಆತನು ಕಾಳಜಿ ವಹಿಸುವನು. And you as servants of God care for other servants of God also. ಮತ್ತು ನೀವು ದೇವ ಸೇವಕರಾಗಿ ಬೇರೆ ಸೇವಕರ ಅವಶ್ಯಕತೆಗಳನ್ನು ನೋಡಿಕೊಳ್ಳಿರಿ. Wash their feet. ಅವರ ಪಾದಗಳನ್ನು ಒರೆಸಿರಿ. And then ಮತ್ತು ಆಗ the Lord will keep your righteousness as a shining light in the whole world. ಮತ್ತು ನಿಮ್ಮ ಬೆಳಕು ಇಡೀ ಲೋಕಕ್ಕೆ ಪ್ರಕಾಶಿಸುವುದಕ್ಕಾಗಿ ಆತನು ನಿಮ್ಮ ನೀತಿ ಮುಂದಿಡುವನು. He will keep you righteous. ಆತನು ನೀತಿಯನ್ನು ಕೊಡುವನು. May God give you this grace. ಈ ಕೃಪೆ ಕರ್ತನು ನಿಮಗೆ ಕೊಡಲಿ. Father, ತಂದೆಯೇ, bless us with this righteousness. ಈ ನೀತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡು. Help us to walk in the light. ಮತ್ತು ಬೆಳಕಿನಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡು. Help us to wash the feet of others. ಬೇರೆಯವರ ಪಾದಗಳನ್ನು ತೊಳೆಯುವುದಕ್ಕೆ ಸಹಾಯ ಮಾಡು. Carry the other servants of God. ಬೇರೆ ದೇವ ಸೇವಕರನ್ನು ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡು. Carry the other people. ಬೇರೆ ಜನರನ್ನು ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡು. Carry the poor. ಬಡ ಜನರನ್ನು ನೋಡಿಕೊಳ್ಳುವಂತೆ ಸಹಾಯ ಮಾಡು. Let your righteousness overflow in us and protect us. ಮತ್ತು ನಿಮ್ಮ ನೀತಿವಂತಿಕೆ ನಮ್ಮಲ್ಲಿ ಹರಿದು ಅದು ನಮ್ಮನ್ನು ಕಾಪಾಡಲಿ. Thank you, Lord. ಕರ್ತನೇ, ವಂದನೆಗಳು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.